ಎಲ್ರಿಗೂ ನಮಸ್ಕಾರ. ನೀವು ಪೇಂಟ್ ಶಾಪ್ಗೆ ಹೋಗಿದ ತಕ್ಷಣನೇ ಈ ತರದೊಂದು ಮಿಷಿನ್ ಕಾಣಿಸುತ್ತೆ. ಇದು ಕಲರ್ ಮಿಕ್ಸಿಂಗ್ ಮಿಷಿನ್ ಅಂತ. ಏನೇನಂದ್ರೆ ಈ ಕಲರ್ ಇಂದ 1000ಕ್ಕೂ ಹೆಚ್ಚು ಕಲರ್ ನ ಮಿಕ್ಸಿಂಗ್ ಮಾಡಬಹುದು. ನೋಡಿ ಇಲ್ಲಿ ಕ್ಯಾಟ್ಲಾಗ್ ಕಾಣ್ತಾ ಇದೆಯಲ್ಲ, ಈ ಕ್ಯಾಟ್ಲಾಗ್ ಅಲ್ಲಿರೋ ಯಾವುದೇ ಕಲರ್ ನ ನೀವು ಚಾಯ್ಸ್ ಮಾಡಿದ್ರು ಕೂಡ ಈ ಮಿಷಿನ್ ಮಿಕ್ಸ್ ಮಾಡಿ ಕೊಡುತ್ತೆ. ನಿಮ್ಗೆ ಒಂದು ಡೌಟ್ ಇರ್ಬೋದು, ಈ ಮಿಷಿನ್ಗೆ ಯಾವ ತರ ಕಲರ್ ನ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಮೊದಲು ನೋಡಿದಾಗ ಈ ಮಿಷಿನ್ ಬರೋಕ್ಕಿಂತ ಮೊದಲು ಈ ತರ ಟ್ಯೂಬ್ ಗಳು ಇರ್ತಾ ಇದ್ವು, ಸ್ಟೇನರ್ ಟ್ಯೂಬ್. ಈ ಟ್ಯೂಬ್ ನ ಮಿಕ್ಸ್ ಮಾಡಿ ಪೇಂಟ್ ಗೆ ಮಿಕ್ಸ್ ಮಾಡಿ ಅದನ್ನ ನಾವು ಗೋಡೆಗೆಲ್ಲ ಅಪ್ಲೈ ಮಾಡ್ತಾ ಇದ್ವಿ. ಈ ಮಿಷಿನ್ ಬಂದ ಮೇಲೆ ಏನೇನಂದ್ರು ಸುಮಾರು ಕಲರ್ ಗಳು ಅವೈಲೇಬಲ್ ಇದೆ. ಈ ಮಿಷಿನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೊಂದಿನ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇವತ್ತು ಈ ಮಿಷಿನ್ ಗೆ ಹೆಂಗೆ ರೀಫಿಲ್ ಮಾಡ್ತಾರೆ, ಅಂದ್ರೆ ಕಲರ್ ಯಾವ ತರ ಫಿಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ ಬನ್ನಿ. ಈ ಮಿಷಿನ್ ಬರೋಕ್ಕಿಂತ ಮೊದಲು ದೊಡ್ಡ ದೊಡ್ಡ ಕಂಪ್ಯೂಟರ್ಗಳು ಮತ್ತೆ ಇದಕ್ಕಿಂತ ಸ್ವಲ್ಪ ದೊಡ್ಡ ಮಿಷಿನ್ ಬರ್ತಾ ಇತ್ತು, ಕಲರ್ ಮಿಕ್ಸಿಂಗ್ ಮಿಷಿನ್. ಇವಾಗ ಸ್ವಲ್ಪ ಸ್ಮಾರ್ಟ್ ಆಗಿದೆ. ಈ ಮಿಷಿನ್ ವರ್ಕ್ ಆಗೋದು ಈ ತರದ ಒಂದು ಟ್ಯಾಬ್ ಇಂದ ವರ್ಕ್ ಆಗುತ್ತೆ. ಈ ಹೆಂಗ್ ವರ್ಕ್ ಆಗುತ್ತೆ ಅಂತ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ನಿಮ್ಗೆ ಹಾಕ್ತೀನಿ, ಯಾವಾಗಾದ್ರೂ ವಿಡಿಯೋ ಮಾಡಿ ಹಾಕ್ತೀನಿ ನಿಮ್ಗೆ. ಈಗ ಕಲರ್ ಫಿಲ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಕ್ಯಾಪ್ ಓಪನ್ ಮಾಡಿದ ತಕ್ಷಣ ನೋಡ್ಬೋದು, ಇಲ್ಲಿ ಎರಡು ತರ ಕಾಣ್ತಾವೆ. ಇಲ್ಲಿ ಇದು ದೊಡ್ಡದು, ಇದು ಚಿಕ್ಕದು. ಅಂದ್ರೆ ಇದು ಇನಾಮಿಲ್ ಬೇಸ್, ಇದು ವಾಟರ್ ಬೇಸ್. ಮೊದ್ಲೆಲ್ಲ ಯೂನಿವರ್ಸಲ್ ಅಂತ ಎರಡು ಒಟ್ಟಿಗೆ ಬರ್ತಾ ಇತ್ತು. ಈಗ ಸ್ವಲ್ಪ ಏನಾದ್ರು ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ, ಅಂದ್ರೆ ನಾಜಲ್ ಗಟ್ಟಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನ ಸಪರೇಟ್ ಆಗಿ ಮಾಡಿದ್ದಾರೆ. ಅಂದ್ರೆ ಇದು ವಾಟರ್ದು ಮತ್ತೆ ಇದು ಇನಾಮಿಲ್ ಬೇಸ್. ಇನಾಮಿಲ್ ಬೇಸ್ ನ ಮಿಕ್ಸ್ ಮಾಡ್ಬೇಕಂದ್ರೆ ಇದಕ್ಕೆ ಸಪರೇಟ್ ಆಗಿ ಟಿಂಟ್ ನ ಹಾಕ್ಬೇಕು. ಮತ್ತೆ ವಾಟರ್ ಬೇಸ್ ನ ಏನಾದ್ರು ಮಿಕ್ಸ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಬೇಸ್ ಆಗಿ ಸಪರೇಟ್ ಆಗಿ ಇದ್ರದ್ದು ವಾಟರ್ ಬೇಸ್ ಬರ್ತದೆ. ವಾಟರ್ ಟಿಂಟ್ ಕಲರಂಟ್ ಅಂತ ಅದ್ರ ಹೆಸರು. ಮೊದಲೆಲ್ಲ ಯೂನಿವರ್ಸಲ್ ಸ್ಟೇನರ್ ಬರ್ತಾ ಇತ್ತು. ನೋಡಿ ಇದು ಮೆಜೆಂಟಾ ಅಂತ, ಅದ್ರ ಮೇಲೇನೆ ಬರ್ದಿರ್ತಾರೆ. ಇಂಜಿನಿಯರ್ ಎಲ್ಲ ಬಂದಾಗ ಮೊದಲೆಲ್ಲ ಫಿಟ್ ಮಾಡುವಾಗ ಇದೆಲ್ಲ ಬರ್ದು ಹೋಗಿರ್ತಾರೆ, ನೋಡ್ಬೋದು. ಇದೇ ನೋಡಿ ಏಷ್ಯನ್ ಪೇಂಟಿಂದು ಕಲರ್ ಟಿಂಟ್ ಮಿಷಿನ್ನು. ಇದಕ್ಕೆ ಕಲರ್ನ ಯಾವ ರೀತಿ ಫಿಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ನೀವೇನಾದರೂ ಯಾವುದಾದ್ರೂ ಕಲರ್ ಮಿಕ್ಸ್ ಮಾಡುವಾಗ ನಿಮಗೆ ತೋರಿಸುತ್ತೆ ಕಲರ್ ಖಾಲಿ ಆದಾಗ. ನೋಡಿ ಇಲ್ಲಿ ತೋರಿಸ್ತಾ ಇದೆ, ನಾವೊಂದು ಕಲರ್ ಮಿಕ್ಸ್ ಮಾಡ್ತಾ ಇದ್ವಿ, ಇಲ್ಲಿ ತೋರಿಸ್ತಾ ಇದೆ ನೋಡಿ ರಿಫಿಲ್ ಅಂತ. ನೀವು ಏನು ಮಾಡಬೇಕಾಗಿಲ್ಲ, ಈ ರಿಫಿಲ್ ಏನಿದೆಯಲ್ಲ, ರಿಫಿಲ್ ಅಂತ ಇದೆಯಲ್ಲ, ಅದನ್ನ ಸುಮ್ಮನೆ ಕ್ಲಿಕ್ ಮಾಡಿದ್ರೆ ಸಾಕು. ಸೀದಾ ಇಲ್ಲಿ ಮೂಟು ರಿಫಿಲ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಮಿಷಿನ್ನು ಒಂದು ರೌಂಡ್ ತಿರುಗಿಬಿಟ್ಟು ಸ್ಟ್ರೈಟಾಗಿ ನೋಡಿ ಇಲ್ಲಿ ಸೀದಾ ಸೆಂಟ್ರಿಗೆ ಇದು ಬಂದು ನಿಂತ್ಕೊಂಡ್ಬಿಡುತ್ತೆ. ಈಗ WT ಬ್ಲ್ಯಾಕ್ ಖಾಲಿಯಾಗಿದೆ, ಅದಕ್ಕೋಸ್ಕರ ಇದು ನೋಡಿ ಇಲ್ಲಿ ಸ್ಟ್ರೈಟಾಗಿ ಬಂದು ನಿಂತ್ಕೊಂಡಿದೆ. ಅದನ್ನ ಕ್ಯಾಪ್ ಓಪನ್ ಮಾಡಿದ್ವಿ. ಇಲ್ಲಿ ಕೂಡ ನೀವು ಕನ್ಫ್ಯೂಸ್ ಆಗಬಾರ್ದು, ಇಲ್ಲಿ ಯಾವ ಥರ ಇದೆ ಅದೇ ಥರ ನೋಡಬೇಕು. ಅಲ್ಲಿ ಮಿಷಿನ್ ಮೇಲೆ ಬರೆದಿರ್ತಾರೆ ಮೊದಲೇ ಅದೇ ಥರ. ಇಲ್ಲಿ WT ಬ್ಲ್ಯಾಕ್ ಅಂತ ಇದೆ, ಇದನ್ನು ನಾವು ತೊಗೊಂಡಿದ್ದೀವಿ. ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಬೇರೆ ಕಲರ್ ಏನಾದರೂ ಹಾಕಿದ್ರೆ, ಅಂದರೆ ಡೀಪ್ ವೈಲೆಟ್ ಅಂತ ಇರುತ್ತೆ, ಬ್ರೈಟ್ ವೈಲೆಟ್ ಅಂತ ಇರುತ್ತೆ. ಕನ್ಫ್ಯೂಸ್ ಆಗ್ಬಿಟ್ಟು ಇದ್ರದಕ್ಕೆ ಉಲ್ಟಾ ಏನಾದರೂ ಹಾಕ್ಬಿಟ್ರೆ ಫುಲ್ ಏನಾದರೂ ಮಿಷಿನ್ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಡಲ್ಲ, ಮತ್ತು ಕಲರ್ ಬೇರೆ ಚೇಂಜ್ ಆಗುತ್ತೆ. ನೋಡಿ ಇಲ್ಲಿ ಹಾಕುವಾಗ ನೀಟಾಗಿ ಶೇಕ್ ಮಾಡಿಬಿಟ್ಟು ಕಲರ್ನ ಹಾಕಬೇಕು. ಇಲ್ಲ ನೀವು ಮಿಷಿನಲ್ಲೂ ಕೂಡ ಇದನ್ನ ಶೇಕ್ ಮಾಡ್ಬೋದು. ನಿಮ್ಮದು ಗಿರೋ ಶೇಕ್ ಮಿಷಿನ್ ಇರುತ್ತಲ್ಲ, ಅದರಲ್ಲೂ ಕೂಡ ಇದನ್ನ ಶೇಕ್ ಮಾಡಿ ಹಾಕ್ಬೋದು. ನೀಟಾಗಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿ ಇದೇ ಥರ ನೀಟಾಗಿ ಓಪನ್ ಮಾಡಿಕೊಂಡು ಇದಕ್ಕೆ ಕ್ಲೀನಾಗಿ ಎಳ್ಕೊಳ್ಳೋಕ್ಕೆ ಅಂತ ಸ್ಪೂನ್ ಥರ ಒಂದು ಕೊಟ್ಟಿರ್ತಾರೆ, ಕಂಪ್ನಿ ಕಡೆನೇ ಕೊಟ್ಟಿರ್ತಾರೆ. ಅದನ್ನು ನೀವು ತೊಗೊಂಡು ನೀಟಾಗಿ ಒಂಚೂರು ಬಿಡ್ದಂಗೆ, ಅಂದರೆ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ವ, ಅದಕ್ಕೋಸ್ಕರ ಇದು ನೀಟಾಗಿ ತೊಗೋಬೇಕು. ಗಟ್ಟಿ ಇದ್ದರೆ ತೊಗೋಬೇಡಿ. ಗಟ್ಟಿ ಇದ್ದರೆ ತೊಗೊಂಡ್ರೆ ಏನಾಗುತ್ತೆ, ಮಿಷಿನ್ ನಾಜಲಲ್ಲಿ ಸಿಗಾಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ನೀಟಾಗಿ ತೊಗೋಬೇಕು. ತೊಗೊಂಡು ಸೀದಾ ಇದನ್ನ ಮಿಷಿನ್ಗಳಿಗೆ ಹಾಕಬೇಕು. ಯಾವ ಥರ ಅಂತ ಇಲ್ಲಿ ತೋರಿಸ್ತೀವಿ ನೋಡಿ. ನೋಡಿ ಇದೇ ಥರ ತೊಗೊಂಡು ಕ್ಯಾಪ್ ಓಪನ್ ಮಾಡ್ಕೊಂಡು ನೀಟಾಗಿ ನಿಧಾನಕ್ಕೆ ಹಾಕಬೇಕು. ಕೆಳಗಡೆ ಸ್ವಲ್ಪ ಗಟ್ಟಿ ಇರುತ್ತೆ, ಎಲ್ಲ ಇದು ಟಿಂಟು ಗಟ್ಟಿಯಾಗಿರೋದಿಲ್ಲ. ಕೆಲವೊಂದು ಟಿಂಟ್ಗಳಲ್ಲೂ ಗಟ್ಟಿಯಾಗಿರುತ್ತೆ, ಅಂದರೆ ಬಿಸಿಲಿಗೆ ಎಲ್ಲ ಗಟ್ಟಿಯಾಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ನೀವು ಕೆಳಗಡೆ ತುಂಬ ಗಟ್ಟಿಯಾಗಿದ್ದರೆ ಅದನ್ನ ಹಾಕಕ್ಕೆ ಹೋಗಬೇಡಿ. ಹಾಕಿದ್ರೆ ನಾಜಲಲ್ಲಿ ತಗಲಾಕೊಂಡ್ಬಿಡುತ್ತೆ, ಮತ್ತು ಟಿಂಟ್ ಡಿಸ್ಪೋಸ್ ಕರೆಕ್ಟಾಗಿ ಆಗೋಲ್ಲ. ನೋಡಿ ನಾನು ಹಿಂಗೆ ಹಾಕ್ತಾಯಿದ್ದೀನಿ. ಕೆಳಗಡೆ ಸ್ವಲ್ಪ ಗಟ್ಟಿಯಾಗಿತ್ತು ಕೂಡ, ಆದರೆ ಅದನ್ನ ಹಾಕಕ್ಕೆ ಹೋಗ್ಬಾರ್ದು. ಅಂದರೆ ಬಿಸಿಲಲ್ಲಿ ತುಂಬ ದಿನ ಇಟ್ಟಿರ್ತೀವಲ್ಲ, ಅದಕ್ಕೋಸ್ಕರ ಈ ಥರ ಆಗಿರುತ್ತೆ. ಬಿಸಿಲಿಗೆ ಗಟ್ಟಿಯಾಗಿರುತ್ತೆ ಹೀಟ್ಗೆ, ನೋಡ್ಬೋದು. ಅದಾದಮೇಲೆ ನೀಟಾಗಿ ಕ್ಯಾಪ್ನ ಕ್ಲೋಸ್ ಮಾಡಬೇಕು. ಉಲ್ಟಾ ಮಾಡೋಂಗಿಲ್ಲ, ಆ ಕ್ಯಾಪ್ ಈ ಕಡೆಗೆ, ಈ ಕ್ಯಾಪ್ ಆ ಕಡೆಗೆ ಹಾಕೋಂಗಿಲ್ಲ. ನೋಡಿ ನೀಟಾಗಿ ಈ ಥರ ಕ್ಲೋಸ್ ಮಾಡಿದ್ರೆ ಕಲರ್ ಫಿಲ್ಲಿಂಗ್ ಮುಗೀತು. ಮೇಲ್ಗಡೆ ಇದು ಕಂಪ್ನಿಯಿಂದ ಕೊಟ್ಟಿದ್ರು, ಇದನ್ನ ಮಿಷಿನಲ್ಲಿ ಬಂದಿತ್ತು. ಸುಮ್ಮನೆ ಧೂಳು ಹೋಗಬಾರ್ದು ಅಂತ ನಾವು ಈ ಥರ ಮೇಲ್ಗಡೆ ಇಟ್ಟಿದ್ದೀವಿ ಅಷ್ಟೇ. ನೋಡಿ ನೀವು ಎಷ್ಟು ರಿಫಿಲ್ ಮಾಡಿರ್ತೀರಲ್ಲ ಅಷ್ಟೇ ರಿಫಿಲ್ 1 ಲೀಟ್ರ್ ನಾನು ಹಾಕಿದ್ದೀನಿ. ಈಗ ನೋಡಿ 1 ಲೀಟ್ರ್ ಕೊಡ್ತಾಯಿದ್ದೀನಿ, ರಿಫಿಲ್ ಅಂತ ಕೊಡ್ತಾಯಿದ್ದೀನಿ. 1 ಲೀಟ್ರ್ ತೋರಿಸ್ತಾ ಇದೆ.
ನೋಡಿ ಓಕೆ ಅಂತ ಕೊಟ್ಟರೆ ಆಯಿತು, 1 ಲೀಟ್ರ್ ಆಗಿಬಿಡುತ್ತೆ. ಎಷ್ಟು ಫಿಲ್ ಮಾಡಿದ್ದೀವಿ ಅಂತ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಕಲರ್ ಖಾಲಿಯಾಗಿದ್ದಕ್ಕೆ ಕಲರ್ ಮಿಕ್ಸಿಂಗ್ ಪ್ರೊಸೆಸ್ಸು ಅರ್ಧಕ್ಕೆ ನಿಂತೋಗಿತ್ತು, ಅದಕ್ಕೆ ಮತ್ತೆ ರಿಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೋಡಿ ನಮ್ಗೆ ಯಾವ ಕಲರ್ ಬೇಕು ಅಂತ ಇಲ್ಲಿ ನಂಬರ್ ಟೈಪ್ ಮಾಡಿ ಅಥವಾ ಹೆಸರನ್ನ ಟೈಪ್ ಮಾಡಿದ್ರೆ ಸಾಕು, ಇಲ್ಲಿ ಸೀದಾ ಬಂದುಬಿಡುತ್ತೆ. ನಾವು ಟಿಂಟಿಂಗ್ ಮಾಡಿ ತೋರಿಸ್ತೀವಿ ನೋಡಿ ಈಗ ಹೇಗೆ ಟಿಂಟಿಂಗ್ ಆಗುತ್ತೆ ಅಂತ. ನಿಮಗೆ ಯಾವುದು ಇದು ಪ್ರಾಡಕ್ಟ್ ಬೇಕು ಅದನ್ನ ಸೆಲೆಕ್ಟ್ ಮಾಡಬೇಕು. ಇದನ್ನು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಿಮಗೆ ಯಾವಾಗಾದ್ರೂ ಹಾಕ್ತೀನಿ ಹೇಗೆ ಅದನ್ನ ಸೆಲೆಕ್ಟ್ ಮಾಡೋದು ಪ್ರಾಡಕ್ಟ್ನ ಅಂತ. ನೋಡಿ ನಮಗೆ ಯಾವ ಲೀಟ್ರ್ ಎಷ್ಟು ಲೀಟ್ರ್ ಬೇಕು ಅಂತ ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ನಮಗೆ ಇಲ್ಲಿ ನಾವು 1 ಲೀಟರ್ದು ಪೇಂಟ್ ಡಬ್ಬಿನ ಇಟ್ಟಿದ್ದೀವಿ. ಕಲರ್ ಮಿಕ್ಸ್ ಆಗ್ತಾಯಿದೆ ನೋಡಿ, ಸ್ಟಾರ್ಟ್ ಕೊಡ್ತಾ ಇದ್ದೀನಿ ಈಗ. ನೋಡಿ ಇಷ್ಟು ಕಲರ್ಗಳು ಇಲ್ಲಿ ನೋಡಿ 3-4 ಕಲರ್ಗಳು ಕೂಡ ಇದರಲ್ಲಿ ಆ್ಯಡ್ ಆಗುತ್ತೆ, ಒಂದೇ ಕಲರ್ ಆ್ಯಡ್ ಆಗಲ್ಲ. ನೋಡ್ಬೋದು ರೊಟೇಟ್ ಆಗಿ ಈ ಥರ ಒಂದೊಂದೇ ಕಲರನ್ನು ಆಗ್ತಾ ಹೋಗುತ್ತೆ ಮಿಷಿನು. ನೋಡಿ ಒಂದೊಂದೇ ಕಲರ್ನ ಆಗ್ತಾಯಿದೆ. ಇಷ್ಟು ಎಮ್ ಎಲ್ ಹಾಕಬೇಕು ಅಂತ ಇರುತ್ತೆ, ಆಲ್ರೆಡಿ ಅದನ್ನ ಸೆಟ್ ಮಾಡಿರ್ತಾರೆ ಸಾಫ್ಟ್ವೇರಲ್ಲಿ. ನೋಡಿ ವೈಟು, ಬ್ಲೂ ಈ ಥರ ಎಲ್ಲ ಬೇರೆ ಬೇರೆ ಕಲರ್ ಹಾಕ್ತಾ ಇರುತ್ತೆ. ಇದೇ ಥರನೇ ರಿಫಿಲ್ ಮಾಡೋದು. ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಹಾಗೆ ಈ ಮಿಷಿನ್ ಬಗ್ಗೆ, ರಿಫಿಲ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡುವಂಥ ಪ್ರಯತ್ನನ ಮಾಡ್ತೀನಿ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Your attention please. Here we meet once again.